ಆ ಎಮರ್ಜೆನ್ಸಿ ಅಂತ ಸಂದರ್ಭದಲ್ಲಿ ದಲಿತರಿಗೆ ಆರ್ಥಿಕ ಸ್ವಾತಂತ್ರ್ಯವನ್ನು ಕೊಟ್ಟಂತವಳು ಇಂದಿರಾ ಗಾಂಧಿ. ಗುರುವಿಗೆ ಬೂಟು ಹೊಡೆಯಂತಂದೇಳಿ ಬಂದದ್ದವಾಗ ಋಣಮುಕ್ತ ಕಾರ್ಯಕ್ರಮ ಎಲ್ಲವೂ ಕೂಡ ದಲಿತರ ಕಾರ್ಯಕ್ರಮ, ಬಡವರ ಪರವಾದಂತ ಕಾರ್ಯಕ್ರಮ. ಆಮೇಲೆ ಗರೀಬಿ ಅಥವಾ ಬಡತನ ನಿರ್ಮೂಲನೆ ಆಗ್ಬೇಕಂತ ಹೇಳಿ ಸಂಕಲ್ಪ ಮಾಡಿದಂತ ಇಂದಿರಾ ಗಾಂಧಿ ಅವ್ರ ಹೆಸರ ಮೇಲೆ ನಾನು ಮಾಡಿದ್ದೀನಿ, ನೀವೇನಾರ ಹೇಳಿಕೆ ಯಾವಾಗ ಅಂತ ಶ್ರೀಕಂಠ ನಮ್ಮ ಸಿದ್ದಲಿಂಗಯ್ಯನವರ ಎಲ್ಲ ಹಾಡುಗಳಿಗೆ ಧ್ವನಿ ನೀಡಿದವರು ಮತ್ತು ಹಿನ್ನೆಲೆ ಗಾಯಕರಾಗಿದ್ದಂತ ಜನಾರ್ದನ ಚೆನ್ನಿ ಅವರು ಕೂಡ ಇದ್ದಾರೆ. ಅವರು ಕೂಡ ಜಾಗ ಇಲ್ಲ, ಅವ್ರಿಗೆ ಗೊತ್ತಿಲ್ಲ, ಅವರು ಅಲ್ಲಿ ಕೊಡ್ಕೊಂಡಿದ್ದಾರೆ. ನಾವು ಜನಾರ್ದನ್ ಅವರು ಒಳ್ಳೆಯ ಕಂಠ, ಈಗ ಸ್ವಲ್ಪ ವಯಸ್ಸಾದ್ಮೇಲೆ ಸ್ವಲ್ಪ ಇದಾಗಿದೆ, ಭಾರಿ ಕ್ರಾಂತಿಕಾರಕ. ಅವರ ಹಾಡು ಮತ್ತು ಸಿದ್ದಲಿಂಗಯ್ಯನವರ ಸಾಹಿತ್ಯ ಇದಕ್ಕೆ ಮಾರುವಾಗಿ ಸ್ಫೂರ್ತಿಗೊಂಡು ಅನೇಕ ಜನ ಯುವಕರು ದಲಿತ ಚಳವಳಿಯಲ್ಲಿ ತೊಡಗಿದ್ರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಇಚ್ಛೆ ಪಡ್ತೀನಿ. ಸಿದ್ದಲಿಂಗಯ್ಯನವರಿಗೂ ನನಗೂ ಇದ್ದಂಥ ಸಂಬಂಧ ಒಂದೊಂದೇ ಅವ್ರ ಅಣ್ಣ ನನ್ನ ತಮ್ಮನ ಥರ, ಸಹೋದರ ಥರ ನಾವಿದ್ವಿ. ನಾನು ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಕೂಡ ಅವ್ರ ಹತ್ರ ಮತ್ತು ದೇವೇಂದ್ರ ಮಾದೇವ್ರ ಹತ್ರ ಉಳಿದಂತೆ ಕೆಲವು ಸಾಹಿತಿಗಳೆಲ್ಲ ಇದ್ರು, ಹೋರಾಟಗಾರರಿದ್ರು, ಇವ್ರ ಹತ್ರ ಎಲ್ಲ ಸಲಹೆ ಪಡಿತಾ ಇದ್ದೆ. ನಾನು ಮಂತ್ರಿ ಆದ ತಕ್ಷಣ ಮೊದಲು ಮಾಡಿದ್ದೇನೆಂದ್ರೆ ಎಲ್ಲ ದಲಿತ ಹೋರಾಟಗಾರನ ಇನ್ಕ್ಲೂಡಿಂಗ್ ನಮ್ಮ ದೇವೇಂದ್ರ ಮಾದೇವರು ಕೂಡ ಬಂದಿದ್ರು. ಜಾಕ್ಪೆಟ್ ಅವರ ಒಂದು ನ್ಯಾಷನಲ್ ಲಾ ಕಾಲೇಜಿನ ಆವರಣದಲ್ಲಿ ಒಂದು ಪೂರ್ವಭಾವಿ ಬಜೆಟ್ ಪೂರ್ವಭಾವಿ ಒಂದು ಸಭೆಯನ್ನು ನಾವು ಅಲ್ಲಿ ಆಯೋಜಿಸಿದ್ವಿ. ನಾಡಿನ ಎಲ್ಲ ದಲಿತ ಯುವಕರು ಕೂಡ ಅಲ್ಲಿ ಬಂದಿದ್ರು, ಹೋರಾಟಗಾರರು, ಸಾಹಿತಿಗಳು ಎಲ್ಲರೂ ಕೂಡ ಇದು ಮಾಡಿದ್ರು. ಅಲ್ಲಿ ನಮ್ಮ ಕಾರ್ಯಕ್ರಮಗಳು ಏನಿರಬೇಕು, ಏನ್ ಮಾಡಬೇಕು, ದಲಿತರು ಇನ್ನೂ ಕೂಡ ಅದೇ ಸ್ಥಿತಿಯಲ್ಲಿದ್ದಾರೆ, ಅವ್ರನ್ನೇನಾದ್ರೂ ಮಾಡಿ ಎಲ್ಲರೂ ಹೇಳ್ತಾರೆ ಅವ್ರು ನಮ್ಮೊಂದು ಮುಖ್ಯವಾಗಿ ತರಬೇಕು ಅಂತಂದೇಳಿ ಇವತ್ತು ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅವರ ಕಲ್ಯಾಣಕ್ಕೋಸ್ಕರ ಇರ್ತಕ್ಕಂಥ ಇಲಾಖೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕವಾದಂಥ ಕಾರ್ಯಕ್ರಮವನ್ನು ನಾವು ಹಾಕಬೇಕು. ಅದರಿಂದ ನಾನು ಕರೆದಿದ್ದೇನೆ, ನೀವು ಹೇಳಿ ಏನ್ ಹೇಳ್ತೀರ ಹೇಳಿ, ನನ್ನ ಮಂತ್ರಿ ಯಾಕಂದ್ರೆ ಅನುಷ್ಠಾನಕ್ಕೆ ತರ್ತೀನಿ ಅಂತಂದು ಹೇಳಿದೀನಿ. ಅಲ್ಲೆಲ್ಲ ಚರ್ಚೆಗಳಾದವು. ಸಿದ್ದಲಿಂಗಯ್ಯನವರಿದ್ದು ಮೊದಲು ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಆರ್ಥಿಕ ಮೀಸಲಾತಿ ಹಾಕಬೇಕು, SCP TSP ಅಂತಕ್ಕಂಥ ಕ್ರಾಂತಿಕಾರಕವಾದಂಥ ಒಂದು ಕಾಯ್ದೆನ ಇಲ್ಲಿ ಮಂಡಿಸಿ ನಮ್ಮ ಭಾಗದ ಹಣನೆಲ್ಲ ಒಂದು ಕಡೆಗಿಟ್ಟು ಈ ಜನರ ಕಲ್ಯಾಣ ಮಾಡಲಿಕ್ಕೆ ಅದೊಂದು ಇಲಾಖೆ ಮೂಲಕ ಆಗ್ಬೇಕು. ಆಗ ಮಾತ್ರ ನಮ್ಮ ಸ್ವಲ್ಪ ಬಡತನ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಹೇಳಿದ್ರು. ಆಮೇಲೆ ದೇವೇಂದ್ರ ಮಾದೇವರು ನಾವು ಹಿಂದೆಲ್ಲ ಹೋರಾಟ ಮಾಡಿದ್ವಿ, ಏನು ಸೇಂದ್ರಿ ಸರಾಯಿ ಅಂಗಡಿ ಬೇಡ, ನಮಗೆ ರೆಸಿಡೆನ್ಷಿಯಲ್ ಶಾಲೆ ಬೇಕು, ಅವ್ರು ಮಾಡ್ರಿ ಅಂತಕ್ಕಂಥದ್ದು ನಮ್ಮ ಕೂಗು. ಪ್ರತಿಯೊಂದು ಹೋಬಳಿಯಲ್ಲೂ ಕೂಡ ರೆಸಿಡೆನ್ಷಿಯಲ್ ಶಾಲೆ ಆಗಬೇಕು, ಆಮೇಲೆ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು, ಹೆಚ್ಚು ಹಾಸ್ಟೆಲ್ಗಳನ್ನು ತೆರಿಬೇಕು ಅಂತ ಎಲ್ಲ ಹೇಳಿದರು. ಆಮೇಲೆ ಉಳಿದವರು ಯಾವುದೇ ಆದಂಥ ಇವಕ್ಕೆಲ್ಲ ಬರೀ ಕುರಿ ಕೋಳಿ ಅಂಗಡಿ ಕೊಡ್ಸಕ್ಕೆ ಒಂದು 50,000 25,000 ಲೋನ್ ಕೊಡ್ತೀರಾ, ಅದರಿಂದ ಏನು ಪ್ರಯೋಜನ ಆಗಲ್ಲ. ಈ ಕೊಡೋ ಇದರಲ್ಲಿ ಮುಕ್ಕಾಲು ಭಾಗ ಹೇಗೆ ಕಾಲು ಭಾಗ ಅವಳಿ ಸಿಗುತ್ತೆ, ಕೋಳಿ ಸಿಗಲ್ಲ, ಕುರಿ ಸಿಗಲ್ಲ, ಹಸು ಸಿಗಲ್ಲ ನಮಗೆ. ಆಮೇಲೆ ಸತ್ರ ಮಾಂಸ ಸಿಗುತ್ತೆ ಅಷ್ಟೇ, ಚರ್ಮ. ಅದರಿಂದ ಹಿಂಗೆ ಆಗ್ತಾ ಇದೆ. ಅದರಿಂದ ಇದನ್ನೇನಾದ್ರು ತೆಗೆದು ಅವ್ರಿಗೆ ಹೆಚ್ಚು ಸಹಾಯಧನ ಸಿಗುವ ರೀತಿಯಲ್ಲಿ ನೀವು ಸ್ವತಂತ್ರವಾಗಿ ಸ್ವಯಂ ಉದ್ಯೋಗಕ್ಕೆ ಹೆಚ್ಚು ಹಣವನ್ನು ನೀಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಅವನ್ನೆಲ್ಲವನ್ನು ಕೂಡ ಗಮನಿಸಿ ನಾನು ಸಾಲವನ್ನು ಕೊಡುವಂಥ ಸಂದರ್ಭದಲ್ಲಿ 10 ಲಕ್ಷ ಕೊಡಬೇಕು, 5 ಲಕ್ಷ ಸಬ್ಸಿಡಿ, ಆಮೇಲೆ ಉಳಿದಂತೆ ಉಳಿದ ಬ್ಯಾಂಕ್ನಲ್ಲಿ ಕೊಡಬೇಕು. ಬ್ಯಾಂಕ್ನಲ್ಲಿ ಕೊಡೋದಾದ್ರೆ 5 ಲಕ್ಷ ಸಬ್ಸಿಡಿಯಲ್ಲಿ 5 ಲಕ್ಷದಲ್ಲಿ ಏನಾದರೂ ನೀನು ಉದ್ಯೋಗ ಮಾಡ್ಕೊಂಡು ನೀನು ಏನಾದರೂ ಸ್ವಯಂ ಸಂಸ್ಥೆಗಳನ್ನ ಕೈಗಾರಿಕೆ ಯಾವುದಿಗೂ ಸಣ್ಣ ಪುಟ್ಟ ಏನಾದರೂ ಮಾಡ್ಕೊಂಡು ನೀವು ದುಡಿಬಹುದು. ಆಮೇಲೆ ಎಲ್ಲರಿಗೂ ವೆಹಿಕಲ್ಗಳಿಗೂ ಕೂಡ 5 ಲಕ್ಷ ಸಬ್ಸಿಡಿ, ಆಮೇಲೆ ಹೆಚ್ಚು ಭೂಮಿಯನ್ನು ಕೊಡಿಸ್ತಕ್ಕಂಥದ್ದು, ನಂತರ ಬೋರ್ವೆಲ್ ಕೊಡಿಸ್ತಕ್ಕಂಥದ್ದು, ಈಗ ಆಮೇಲೆ ಹೆಚ್ಚು ಹಾಸ್ಟೆಲ್ಗಳನ್ನ ತೆರೀತಕ್ಕಂಥದ್ದು, ಹೆಚ್ಚು ಎಲ್ಲ ಪ್ರತಿಯೊಂದು ಹೋಬಳಿಯಲ್ಲೂ ಕೂಡ ನಾನು ರೆಸಿಡೆನ್ಷಿಯಲ್ ಶಾಲೆಗಳನ್ನ ಅವತ್ತು ನಾವು ಏನ್ ಮಾಡಿದ್ವಿ ಅಲ್ಲಿ ಏನ್ ಕಾರ್ಯಕ್ರಮ ಹಾಕೊಂಡು ಎಲ್ಲರೂ ಸೇರ್ಕೊಂಡು ಮತ್ತು ದೇವೇಂದ್ರ ಮಾದೇವರ ಒಂದು ಸಮ್ಮುಖದಲ್ಲಿ ಏನೇನು ತೀರ್ಮಾನ ತಗೊಂಡ್ವಿ ಅವನ್ನೆಲ್ಲವನ್ನು ಕೂಡ 5 ವರ್ಷಗಳಲ್ಲಿ ನಾನು ಈ ರಾಜ್ಯದಲ್ಲಿ ಅದನ್ನ ಅನುಷ್ಠಾನಕ್ಕೆ ತಂದೆ. ಪ್ರತಿಯೊಂದು ಹೋಬಳಿಯಲ್ಲೂ ಕೂಡ ಇವತ್ತು ವಸತಿ ಶಾಲೆಗಳಿದ್ದಾವೆ. ಅದು ಹೇಗೆ ಅವ್ರಿಗೆ ಏನ್ ಗೊತ್ತೇ ಇಲಾಖೆ ಹಣ
ಖಾಸಗಿಯ ಒಬ್ಬ ಆರ್ಕಿಟೆಕ್ಟ್ ಇಂಜಿನಿಯರ್ ಕರೆದು 10 ಎಕರೆ ಜಮೀನು ಕಡ್ಡಾಯವಾಗಿ, ಆಮೇಲೆ ಬಿಲ್ಡಿಂಗ್ ಹೇಗಿರ್ಬೇಕು, ಅಡಿಗೆ ಮನೆ ಆಗಿರ್ಬೇಕು, ಪ್ರಿನ್ಸಿಪಲ್ ರೂಮಿಂಗ್ ಇರಬೇಕು, ಎಲ್ಲವನ್ನು ಕೂಡ ಒಂದು ಪ್ಲಾನ್ ಅನ್ನು ಮಾಡಿ ಆ ಪ್ಲಾನ್ ಪ್ರಕಾರ ಕಟ್ಟಬೇಕು ಅಂತ ಹೇಳಿ ಎಲ್ಲ ಕೂಡ ಮಾಡಿದ್ವಿ. ಎಲ್ಲ ಊರಲ್ಲೂ ಕೂಡ ಹಾಸ್ಟೆಲ್ಗಳನ್ನ ತೆರೆದ್ವಿ. ಈ ಬೆಂಗಳೂರಿನಲ್ಲಿ ಬೇಕಾದಷ್ಟು ಹಾಸ್ಟೆಲ್ಗಳನ್ನ ಹೊಸ ಕಟ್ಟಡಗಳನ್ನೆಲ್ಲ ಕಟ್ಟಿದ್ವಿ. ಈಗ ನೀವು ಹೋಗಿ ನೋಡಬಹುದು. ಇದರಲ್ಲಿ ಒಂದೇ ದಿನ ನಾನು ಇದಕ್ಕೆ ಹೋದೆ, ಗುಲ್ಬರ್ಗಕ್ಕೆ ಹೋದಂತ ಸಂದರ್ಭದಲ್ಲಿ ನಾನು ಸಿದ್ದರಾಮಯ್ಯ ಕರೆದೆ, ಸರ್ ನಿಮ್ಗೆ ಸಭೆಗೆ ಹೋಗ್ತೇನೆ, ನೀವು ಬರ್ರಿ ಹೋಗೋಣ, ಅಲ್ಲಿ ಏನೇನು ಸಮಸ್ಯೆ ಇದೆ ಅಲ್ಲೇ ಕುಳಿತುಕೊಂಡು ಅಲ್ಲೇ ಇದ್ದು ಎಲ್ಲ ಆದೇಶ ಮಾಡಿ ಹೋಗ್ಕಂತ ಇದೀನಿ ಅಂತಂದು. ಅವ್ರು ಏನಿಲ್ಲ, ನೀವು ಹೋಗಿ ಹಾಸ್ಟೆಲ್ಗಳದ್ದು ಕೊರತೆ ಇದೆ, ಅಷ್ಟು ಹಾಸ್ಟೆಲ್ಗಳು ನೀವು ಘೋಷಣೆ ಮಾಡಿದ್ರೆ ದುಡ್ಡಿದೆ ಎಲ್ಲ ಇದೆ ಅಂತ ಹೇಳಿ ನಾನು ಅದು ರಿವ್ಯೂ ಮಾಡಂತ ಸಭೆಗೆ ಯಾರು ಬಂದಿದ್ರು ಅಂದ್ರೆ, ಈಗಿರ್ತಕ್ಕಂಥ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು, ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು DC ಆಫೀಸಿಗೆ ಬಂದರು. ನಾನು ಸಭೆ ರಿವ್ಯೂ ಮಾಡುವಾಗ ಅವ್ರು ಹೇಳಿದ್ರು, ಲಾಸ್ಟ್ ಆಗಬೇಕು ಅದೆಲ್ಲ. ಅದಕ್ಕೆ ಅಲ್ಲಿಗೆ 400 ಕೋಟಿ ರೂಪಾಯಿ ಪ್ಯಾಕೇಜ್ ಒಂದೇ ಸತಿ ಅನೌನ್ಸ್ ಮಾಡಿ ಎಷ್ಟು ರಾಷ್ಟ್ರಗಳು ಅಷ್ಟು ಹಾಸ್ಟೆಲ್ಗಳ ನಿರ್ಮಾಣ ಮಾಡಿಬಿಡಿ. ಅಲ್ಲಿ ಒಂದು ಹಾಸ್ಟೆಲ್ ಇದೆ, ಹೋಗಿ ನೋಡ್ಬೇಕು. ಎಲ್ಲ ಕಡೆ ಲಿಫ್ಟ್ ಹಾಕಿದೀವಿ. ಲಿಫ್ಟ್ ಹಾಕಿ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಇದ್ದಂಗಿದೆ, ಒಂದು 5 ಸ್ಟಾರ್ ಹೋಟೆಲ್ ಕಣ್ಣ ಕಾಣ್ತಾ ಇದೆ. ಎಲ್ಲೆಲ್ಲಿ ಹಾಸ್ಟೆಲ್ಗಳಿದ್ವು ಅವೆಲ್ಲವೂ ಕೂಡ ರಿಪೇರಿ ಮಾಡಿದಂತ ರಿಪೇರಿ ಹಣ ಕೊಟ್ವಿ. ಎಲ್ಲ ಕಡೆಯೂ ಕೂಡ ರಿಪೇರಿ ಆಗಿ ಹಾಸ್ಟೆಲ್ಗಳಿಗೆ ಮತ್ತು ಅದಕ್ಕೆ ವಿಶೇಷವಾದಂತ ಕಾಯಕಲ್ಪವನ್ನು ನೀಡಿದ್ವಿ. ವಾರ್ಡನ್ ನೇಮಕ, ಅವನ ವಾರ್ಡನ್ ಕಡ್ಡಾಯವಾಗಿ B.Ed ಆಗಿರ್ಬೇಕು, ಡಿಗ್ರಿ ಆಗಬೇಕು, ಮಾಸ್ಟರ್ ಡಿಗ್ರಿ ಆಗಿರೋವನ್ನ ತಗೋಬೇಕು ಅಂತ ಹೇಳಿ KPSC ಮೂಲಕ ನಾವು ಎಲ್ಲ ವಾರ್ಡನ್ಗಳನ್ನ ತುಂಬಿದ್ವಿ. ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ನಾವು ನೀಡಿದ್ವಿ. ಹಾಸ್ಟೆಲ್ಗಳನ್ನ, ರೆಸಿಡೆನ್ಷಿಯಲ್ ಶಾಲೆಗಳನ್ನ, ಹೀಗೆ ಯಾವ ಈ ಹೋರಾಟಗಾರರು ಒಂದು ಕನಸಿತ್ತು. ಸಿದ್ದಲಿಂಗಯ್ಯನವರ ಆಶಯ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು, ಅವರ ಆಶಯ ಶಿಕ್ಷಣ ಮೊದಲು ಪಡೀರಿ. ಶಿಕ್ಷಣ ಸಿಕ್ಕರೆ ನಿಮ್ಗೆ ಎಲ್ಲದೂ ಸಿಗುತ್ತೆ. ಆ ಶಿಕ್ಷಣ ಸಿಗದೆ ನಿಮ್ಗೆ ಏನು ಆಗಲ್ಲ ಅಂತ ಹೇಳ್ತೀವಿ. ಆ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಶಿಕ್ಷಣವನ್ನು ಕೊಟ್ವಿ. ಜೊತೆಗೆ ಸಂಘಟನೆ ಕೂಡ ಮಾಡಿದ್ವಿ. ಕೆಲವು ಸಂದರ್ಭದಲ್ಲಿ ಹೋರಾಟಕ್ಕೂ ಕೂಡ ನಾವು ಉಳಿಸಿದ್ವಿ. ಈಗ ಇಲಾಖೆಯಲ್ಲಿ ಒಂದು ಕಾಯಕಲ್ಪವನ್ನು ನೀಡಿದ್ವಿ. ಈಗ ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ಈಗ ಮಾದೇವಪ್ಪನವರು ಕೂಡ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಅವರು ಹೆಚ್ಚು ಹಣಕಾಸಿನ ತೊಂದರೆ ಅಂತಂದು ಹೇಳ್ತಾ ಇದ್ದಾರೆ. ನಾನಿಂದ ಯಾವುದೇ ಹಣಕಾಸಿನ ತೊಂದರೆ ಇರಲಿಲ್ಲ, ಯಾರೂ ಕೇಳ್ತಿರಲಿಲ್ಲ, ನಿಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಒಂದು ದಿನ ಏನ್ ಮಾಡಿದೆ ಅಂದ್ರೆ, ಒಂದು 400-500 ಶಾಲೆಗಳನ್ನ ಮಂಜೂರು ಮಾಡಬೇಕಾಗಿತ್ತು. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 125ನೇ ವರ್ಷಾಚರಣೆ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಸಿದ್ದಲಿಂಗಯ್ಯನವರು, ಸರ್ ಒಂದು ಯಾಕೆ ನಾವು ಇವ್ರ ಹೆಸರ ಮೇಲೆ ತೆರಿಬಾರ್ದು, ಅಂಬೇಡ್ಕರ್ ಹೆಸರ ಮೇಲೆ 125 ರೆಸಿಡೆನ್ಷಿಯಲ್ ಶಾಲೆ ಕೊಟ್ಟೋಣ ಅಂತ ಇದ್ದೀವಿ. ಕೊಡಿ, ಬಹಳ ಒಳ್ಳೆಯದು. ಈಗ ಮೊರಾರ್ಜಿ ದೇಸಾಯಿ ಹೆಸರಿದೆ, ಕಿತ್ತೂರಾಣಿ ಚೆನ್ನಮ್ಮನ ಹೆಸರಿದೆ, ಕೆಲವು ಕಡೆ ಅಟಲ್ ಬಿಹಾರಿ ವಾಜಪೇಯಿ ಹೆಸರಿದೆ, ಮತ್ತೆ ಇದು ಸೇರಿಸಿದ ಏನಾರು ಅಂತಾರೇನೋ ಅಂದ್ರು. ಅವ್ರದ್ದು ನೋಡಿ ಯೋಚನೆ ಮಾಡಿ, ಏನಾರ ಅಂದ್ರೆ ನಮ್ಗೇನಂತ ಮಾಡ್ಬಿಡ್ತೀನಿ ಅಂತಂದ್ರೆ. ಆಮೇಲೆ ಇಂದಿರಾ ಗಾಂಧಿ ಅವರ ಪ್ರಾಣ, ಇಂದಿರಾ ಗಾಂಧಿ ಅವರ ಶತಮಾನೋತ್ಸವ ಬಂತು, ಆಯ್ತಂತಂದು ಅದು ಒಂದು 100. ಇಂದಿರಾ ಗಾಂಧಿ ಹೆಸರಲ್ಲಿ 100, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ 125. ಕ್ಯಾಬಿನೆಟ್ ಕೇಳಿಲ್ಲ, CM ಕೇಳಿಲ್ಲ, ಯಾರು ಕೇಳಿಲ್ಲ, ಜೀವ ಮಾಡಿಬಿಟ್ಟು ನಾನೇ ಆರ್ಡರ್ ಮಾಡಿ ಕೊಟ್ಬಿಟ್ಟೆ. ಟಿವಿಯಲ್ಲಿ ಎಲ್ಲ ಬಂದ್ಬಿಡ್ತು. ಟಿವಿಯಲ್ಲಿ ಏನು ಇಂದಿರಾ ಗಾಂಧಿ ಹೆಸರು, ಅಂಬೇಡ್ಕರ್ ಹೆಸರು ಹೇಳಿದ್ರೆ ಇಟ್ಟಿದಾರಂದ್ರೆ ಅವ್ರಿಗೆ ಧೈರ್ಯ ಇಲ್ಲ ಹೇಳಿಕ್ಕೆ. ಇಂದಿರಾ ಗಾಂಧಿ ಹೆಸರು ಇಟ್ಬಿಟ್ಟರೆ ನಮಗೆ ಮೊರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ ಇವನ್ನೆಲ್ಲ ಇಟ್ಬಿಟ್ಟು ಇಂದಿರಾ ಗಾಂಧಿ ಹೆಸರು. ಆಮೇಲೆ ಒಬ್ಬ ಸಂಪಾದಕ ಫೋನ್ ಮಾಡಿ ರಿಲೇ ಮಾಡ್ತಾ ಇದ್ದೆ, ಕೇಳಿದ, ಏನ್ರಿ ನೀವು ಮೊರಾರ್ಜಿ ದೇಸಾಯಿ ಹೆಸರು, ಕಿತ್ತೂರಾಣಿ ಚೆನ್ನಮ್ಮ ಎಂತವರು, ಅವ್ರ ಹೆಸರೆಲ್ಲ ತೆಗೆದು ಯಾವಂದ್ರೆ ಹೇಳಿದ ನಿಮಗೆ. ಕಿತ್ತೂರಾಣಿ ಚೆನ್ನಮ್ಮ ಹೆಸರು ಶಾಲೆ ನಡೀತಾ ಇದೆ, ಮೊರಾರ್ಜಿ ದೇಸಾಯಿ ಅವರ ಹೆಸರು ಕೂಡ ಹೆಸರಿನಲ್ಲೂ ಶಾಲೆ ನಡೀತಾ ಇದೆ, ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಿನಲ್ಲೂ ಕೂಡ ನಡೀತಾ ಇದೆ. ನಮ್ಮ ಸರ್ಕಾರ ಈಗ ಹೋಬಳಿ ಒಂದು ಹೊಸ ಶಾಲೆ ಮಾಡ್ತಾ ಇರೋದ್ರಿಂದ ನಾವು ಮೊರಾರ್ಜಿ ದೇಸಾಯಿ ಅವ್ರ ಹೆಸರು ಉಳಿಸ್ತೀವಿ, ಆಮೇಲೆ ಕಿತ್ತೂರಾಣಿ ಚೆನ್ನಮ್ಮನವ್ರ ಹೆಸರನ್ನು ನಾವು ಇಟ್ಕೊಂಡು ಹೊಸದಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು 125. ಎಲ್ಲಿ ಬಿಡಿ ಅಂಬೇಡ್ಕರ್ ಅಲ್ಲಿ ಇಂದಿರಾ ಗಾಂಧಿ ಹೆಂಗ್ ಮಾಡಿದ್ರೆ ಹೇಳ್ರಿ ಅಂತಂದು.
ಹೆಂಗ್ ಮಾಡಿದ್ರೆ ಕ್ಲೀನ್ ಕರೆದೆ ಹೇಳಿದೆ ಆದೇಶ ಮಾಡಿದೆ ಅದರಿಂದ ಆಗ್ತಾ ಇದ್ದೀನಿ. ಕ್ಲೀನ್ ಆದೇಶ ಮಾಡಿದ್ರೆ ಮಂತ್ರಿಗಳನ್ನ ಹೇಳೋದು ಅಧಿಕಾರಿ ಮಾಡ್ರಿ ಅಂದ್ರೆ ಮಾಡ್ತಾ ಇದ್ದಾರೆ. ಏನಾಯ್ತು ಈಗ ಅಂದ್ರೆ ಅಲ್ಲ ನೀವು ಅವ್ರು ಮಾಡಿದ್ರೆ ಇಂದಿರಾ ಗಾಂಧಿ ಗೊತ್ತಾ ನಿಮ್ಗೆ ಏನು? ಇಂದಿರಾ ಗಾಂಧಿ ಗೊತ್ತಾ ನಿಮಗೆ ಏನಾಗಿದ್ದವರು ದೊಡ್ಡ ಇದು ಇವತ್ತೇನಾದ್ರೂ ನಮಗೆ ಆರ್ಥಿಕ ಎಮರ್ಜೆನ್ಸಿ ಎಲ್ಲ ವಿರೋಧ ಮಾಡೋದು, ಎಮರ್ಜೆನ್ಸಿ ವಿರೋಧ ಮಾಡಲ್ಲ. ಆ ಎಮರ್ಜೆನ್ಸಿ ಅಂತ ಸಂದರ್ಭದಲ್ಲಿ ದಲಿತರಿಗೆ ಆರ್ಥಿಕ ಸ್ವಾತಂತ್ರ್ಯವನ್ನು ಕೊಟ್ಟಂತವಳು ಇಂದಿರಾ ಗಾಂಧಿ. ಉಳುವವರಿಗೆ ಭೂಮಿ ಹೊಡೆಯಂತಂದೇಳಿ ಬಂದದ್ದವಾಗ ಋಣಮುಕ್ತ ಕಾರ್ಯಕ್ರಮ ಎಲ್ಲವೂ ಕೂಡ ದಲಿತರ ಕಾರ್ಯಕ್ರಮ, ಬಡವರ ಪರವಾದಂತ ಕಾರ್ಯಕ್ರಮ. ಆಮೇಲೆ ಗರಿಬಿ ಹಠವ ಬಡತನ ನಿರ್ಮೂಲನೆ ಆಗ್ಬೇಕಂತ ಹೇಳಿ ಸಂಕಲ್ಪ ಮಾಡಿದಂತ ಇಂದಿರಾ ಗಾಂಧಿ ಅವ್ರ ಹೆಸರ ಮೇಲೆ ನಾನು ಮಾಡಿದ್ದೀನಿ. ನೀವೇನಾರ ಹೇಳಿಕೆ ಹೋಗಂತ ಕೊಡ್ತೀನಿ. ನಾನು ಕ್ಯಾಬಿನೆಟ್ಗೂ ಆಗಿಲ್ಲ, ಎಲ್ಲೂ ಮಾಡಕ್ ಹೋಗಿಲ್ಲ, ಮಾಡ್ತೀನಿ. ಆಮೇಲೆ ಸಿದ್ದರಾಮಯ್ಯ ಅವ್ರು ಏನಂತೀನಿ ಮಾಡಿದಿರುತ್ತೆ. ಇಲ್ಲ ಸರ್ ಇವೆಲ್ಲ ಹೊಸ ಇಂದಿರಾ ಗಾಂಧಿ ಶತಮಾನೋತ್ಸವ ಅದು ಮಾಡಿದ್ದೀನಿ. ಆಮೇಲೆ ಅಂಬೇಡ್ಕರ್ 125 ನೋಡಿ ಅವ್ರಿಗೆ ಆದೇಶ ಕೊಟ್ಟಿದ್ದೇವೆ. ನಾವು ಯಾವ್ದು ಡಿಸ್ಟರ್ಬ್ ಮಾಡಿಲ್ಲ, ಅವ್ರು ಹಂಗೆ ಇದ್ದಾರೆ ಅಂತ ಸರಿ ಬಿಡು ಅಂತಂದು ಹೇಳಿದ್ರು. ಅವ್ರಿಗೆ ಕೂಡ ಗೊತ್ತಿಲ್ಲ, ಕೇಳಿದ ಮೇಲೆ ಅವ್ರು ಸುಮ್ಮನೆ. ಹೀಗೆ ಅಂಬೇಡ್ಕರ್ ಹೆಸರಿನಲ್ಲಿ ಏನೇನು ಮಾಡ್ಬೇಕು ಎಲ್ಲ ಆಶ್ರಮಗಳಲ್ಲಿ ನಮ್ದು ಇನ್ನೊಂದು ಕನಸಿತ್ತು. ನಾನು ಈಗ ಮತ್ತೆ ಮಂತ್ರಿ ಆದೇ ಆಗ್ತಿದ್ದೆ. ಏನ್ ಮಾಡೋದು, ಮಂತ್ರಿಗಳ ಒಂದು ಕುತಂತ್ರದಿಂದ ನಾನು ಸೋತೋದೆ. ಗೆದ್ದು ಬಂದ್ರೆ ಅದೇ ಇಲಾಖೆ ಮಂತ್ರಿ ಆಗ್ತಿದ್ದೆ. ನಮ್ದೊಂದು ಕನಸಿತ್ತು ಏನಂತಂದ್ರೆ ಬಾಲಕರ ವಿದ್ಯಾರ್ಥಿ ನಿಲಯ, ಬಾಲಕಿಯರ ವಿದ್ಯಾರ್ಥಿ ನಿಲಯ ಅಷ್ಟೇ, SC ST ವಿದ್ಯಾರ್ಥಿ ನಿಲಯ, ಜನರಲ್ ಸಾರ್ವಜನಿಕರ ವಿದ್ಯಾರ್ಥಿ ನಿಲಯ ಅನ್ನೋದಿಲ್ಲ. ಎಲ್ಲಾ ಜಾತಿ ಜನಾಂಗವರು ಕೂಡ ಇರಬೇಕು. ಏನು ಬಾಲಕರ ವಿದ್ಯಾರ್ಥಿ ನಿಲಯ SC ST OBC ನಾನು ಹಂಗಾಗಲಿ ಮಿಕ್ಸ್ ಮಾಡಿದೆ. ಬರೇ SC ST ನೋವಾಗಬಾರ್ದು. ನಮ್ಮ ಜನರ ಜೊತೆಗೆ ಬೇರೆಯವರು ಬಂದಾಗಲೇ ಸಂಸ್ಕಾರ ಸಿಗಲ್ಲ. ನಾವೇ ಇದಾಗಲ್ಲ. ನಮಗೆ ನಾವು ಓದ್ತಕ್ಕಂಥ ಶಾಲೆ ಬ್ರಾಹ್ಮಣರು ಬರಬೇಕು, ಲಿಂಗಾಯತರು ಬರಬೇಕು, ಕುರುಬರು ಬರಬೇಕು, ಹಿಡಿಗರು ಬರಬೇಕು, ಗೊಲ್ಲರು ಬರಬೇಕು, ಎಲ್ಲಾ ಜಾತಿಯವರು ದೇವದವರು ಬರಬೇಕು. ಎಲ್ಲರೂ ಇದ್ರೆ ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೂಡ ಓದ್ತಾರೆ. ಅವ್ರಿಗೆ ಸ್ವಲ್ಪ ನಿಯಂತ್ರಣ ಬರುತ್ತೆ. ಹೀಗಾಗಿ ಅದು 50% ಆದ್ರೂ ಇರಬೇಕು ಅಂತ ಹೇಳಿ ಮಾಡಿದ್ವಿ. ಎಲ್ಲ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಅವ್ರು ಇರಬೇಕು 50%, ಅವ್ರು ಇರಬೇಕು, ಉಳಿದಂತೆ 50% ನಾವಿರ್ಬೇಕು. ಆಗ ಇದಾಗುತ್ತೆ ಅಂತ ಹೇಳಿ ಈ ಹಾಸ್ಟೆಲ್ಗಳೆಲ್ಲ ತೆಗೆದುಕೊಳ್ತಾ ಇದ್ವಿ. ನಾವು ತೆಗಿಬೇಕನ್ನೋದು ಆಸೆ ಇತ್ತು. ಆದ್ರೆ ಅದನ್ನು ಮಾದೇವಪ್ಪನವ್ರು ಹೇಳಿ ನಾವು ಏನಾರು ಮಾಡಿ ಏನು ನಿಮ್ಮ ಸ್ವಾಮಿ ನೋಡಿ ಅವ್ರೆ ಒಂದೇ ಹಾಸ್ಟೆಲ್ SC ಹಾಸ್ಟೆಲ್ ಅಂತ ಯಾಕೆ ಹೇಳ್ಬೇಕು? ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ವಿದ್ಯಾರ್ಥಿ ನಿಲಯ ಅನ್ನೋದು ಬೇಡ, ಸಾರ್ವಜನಿಕರ ವಿದ್ಯಾರ್ಥಿ ನಿಲಯ ಅನ್ನೋದು ಬೇಡ. ಅವ್ರು ಇವರು ಎಲ್ಲರೂ ಸೇರಿಸಿ ಇರ್ತಕ್ಕಂಥ ವಿದ್ಯಾರ್ಥಿ ನಿಲಯ ಆದಾಗ ಮಾತ್ರ ನಾವು ಸ್ವಲ್ಪ ಇದಾಗುತ್ತೆ. ನಾವು ಯಾವುದೇ ಜಾತಿ ಜನಾಂಗದ ವಿರೋಧಿಗಳನ್ನ ದಲಿತ ಅವನ್ನೆಲ್ಲ ಪ್ರೀತಿಸ್ತಕ್ಕಂಥ ಬೇರೆ ಸಮುದಾಯ ನಮ್ಮ ಮೇಲೆ ದಬ್ಬಾಳಿಕೆ ಬೇಕಾದಷ್ಟು ಮಾಡಿದೆ. ನಾವು ಅದು ಪ್ರತಿಯಾಗಿ ಪ್ರತಿಕಾರವನ್ನ ತೀರ್ಸ್ಕೊಳ್ಳದೆ ಇರ್ತಕ್ಕಂಥ ಜನಾಂಗ ಅಂದ್ರೆ ದಲಿತ ವರ್ಗದವರು. ನಮಗೆ ಪ್ರತಿಕಾರ ಇಲ್ಲ, ದ್ವೇಷ ಇಲ್ಲ, ಇಲ್ಲ. ನಮ್ಮ ಬಹಳ ಸಂಯಮ, ನಮ್ಮಲ್ಲಿ ತಾಳ್ಮೆ ಇದೆ. ಆಯ್ತು ಅಂತ ಎಲ್ಲವನ್ನೂ ಕೂಡ ಸಹಿಸಿಕೊಂಡು ಬದುಕ್ತಾ ಇರ್ತಕ್ಕಂಥವ್ರು ನಾವು. ಅದರಿಂದ ಈ ಒಂದು ಹೋರಾಟ, ಈ ಬಡವರ ಪರವಾಗಿ ಚಳವಳಿ ಮಾಡ್ತಕ್ಕಂಥವ್ರನ್ನ ಈ ಒಂದು ಸಮುದಾಯಗಳು ಕೆಲವು ಸಮುದಾಯ ಸಹಿಸಲ್ಲ. ಅಂಬೇಡ್ಕರ್ನೇ 2-3 ಸರ್ತಿ ಸೋಲಿಸ್ಬಿಟ್ರು. ನನ್ನಂತೂ ಪ್ಯಾಕೇಜ್ ಕೊಟ್ಟು ಸೋಲಿಸ್ಬಿಟ್ರು. ಮನೆ ಎಲೆಕ್ಷನ್ ಬೇರೆಯವರೆಲ್ಲರೂ ಸೇರಿ ಪ್ಯಾಕೇಜ್ ಬಂದ್ಬಿಟ್ರೆ ಏನಾರ ಮಾಡ್ಬಿಡ್ತಾನೆ. ಆಮೇಲೆ ಒಳ ಮೀಸಲಾತಿ ಮಾದಿಗರಿಗೋಸ್ಕರ ಬಹಳ ಧ್ವನಿ ಇರ್ತಾರೆ. ಮಾದಿಗರು ಧ್ವನಿ ಇರ್ತೀವಿ, ಒಲೆಯರಿಗೂ ಧ್ವನಿ ಇರ್ತೀವಿ, ಗೋವಿಗಳು ಯಾರ್ಯಾರು ಸಮುದಾಯದ 101 ಜಾತಿಗಳಿತ್ತು ಯಾವ ಜಾತಿಗೂ ಕೂಡ ಅನ್ವಯ ಆಗದ ರೀತಿಯಲ್ಲಿ ಸಮಾಜ ಕಲ್ಯಾಣ ಮಂತ್ರಿಯಾಗಿ ದಲಿತ ಹೋರಾಟಗಾರ ಚಳವಳಿಗಾರರ ವಿಶ್ವಾಸವನ್ನು ತೆಗೆದುಕೊಂಡು ಕೆಲಸ ಮಾಡ್ಕೊಂಡಿದ್ದೀನಿ. ಅದರಿಂದ ಕೊನೆಯವರೆಗೂ ಕೂಡ ಸಿದ್ದಲಿಂಗಯ್ಯನವರು ನಮ್ಮ ಜೊತೆಗಿತ್ತು ಮಾರ್ಗದರ್ಶನ ಮಾಡಿದಂತ ಒಬ್ಬ ಆದರ್ಶ ನಾಯಕ. ಅವರ ಒಂದು ಪುಣ್ಯ ಸ್ಮರಣೆಯನ್ನ, ಮೊದಲನೇ ವರ್ಷದ ಪುಣ್ಯ ಸ್ಮರಣೆಯನ್ನ ಬಹಳ ಗೌರವದಿಂದ ನಾವು ಮುಖ್ಯಮಂತ್ರಿಗಳು ಕರೆದು ನಾನು ಮಾಡಿದ್ದೆ. ಈಗ ನಾವು ಇನ್ನೊಂದು ಬೇಕಾದ್ರೆ ಟೌನ್ ಹಾಲ್ನಲ್ಲಿ ಅದೇ ಮುಖ್ಯಮಂತ್ರಿಗಳನ್ನ ಕರೆದುಬಿಟ್ಟು ಈ ಕಾರ್ಯಕ್ರಮವನ್ನ ದೊಡ್ಡದಾಗಿ ಒಂದು ಟೌನ್ ಹಾಲ್ನಲ್ಲಿ ಮಾಡೋಣ. ಎಲ್ಲ ಹೋರಾಟಗಾರರು ಕೂಡ ನೀವು ಇದು ಮಾಡಬೇಕು. ನಾನು ಹಂಗಾಗ್ಲಿ ಇವರು ಇಲ್ಲಿ ಬರಲ್ಲ ಜನ ನನಗೆ ಗೊತ್ತು, ಎಲ್ಲರಿಗೂ ಫೋನ್ ಮಾಡಿದೆ. ಚಿನ್ನಿ ಹೇಳಿದೆ ನೋಡಪ್ಪ ಒಂದು 50 ಜನ ಕರ್ಕಮ್ಮ ಅಂತ ಹೇಳಿ ಬೇರೆ ಬೇರೆ ಎಲ್ಲರಿಗೂ ಫೋನ್ ಮಾಡಿದೆ. ನೋಡಿ ಎಲ್ಲ ಜನ ಎಲ್ಲ ಬರ್ತೀವಿ ಅಂತ ಹೇಳಿ ಇವ್ರು ಒಬ್ಬೊಬ್ಬರೇ ಬಂದ್ಬಿಡ್ತಾರೆ ಲೀಡರ್ಗಳು. ಜನ ಕೇಳಲ್ಲ, ಜನ ಕರ್ಕೊಂಬರಲ್ಲ. ನಾನು ಇವತ್ತು ಬೆಂಗಳೂರಿನ ಮಳೆ ಬರ, ಅದರಿಂದ ನಾನು ಎಲ್ಲರಿಗೂ ಹೇಳಿದ್ದೆ. ಅದರಿಂದ ಸ್ವಲ್ಪ ಜನ ಎಲ್ಲರೂ ಕೂಡ ಬಂದಿದ್ದಾರೆ.
ಸಿದ್ಧಲಿಂಗಯ್ಯನದು ನಾವು ಕರೀಲಿಕ್ಕೆ ಬಹಳ ತಿಳ್ಕೊಂಡು ಬಂದ್ಬಿಡ್ತಾರೆ. ಅವತ್ತು ಅಗ್ರಹಾರ ಕೃಷ್ಣಮೂರ್ತಿ ಅವ್ರು ಕೂಡ ಹೊರ ನಿಂತ್ಕೊಂಡಿದ್ರು, ಒಳಗೆ ಜಾಗ ಇರಲಿಲ್ಲ ಅವ್ರಿಗೆ. ಬಹಳ ಹೆಚ್ಚು ಜನಗಳು ಅವತ್ತು ಗಾಂಧಿ ಭವನದಲ್ಲಿ ಮಾಡಿದಾಗ ಅದರಿಂದ ಮಾವಳಿ ಶಂಕರರು ಮತ್ತು ವೆಂಕಟಸ್ವಾಮಿ ಅವರು, ನಮ್ಮ ಮುತ್ತರಾಜು, ಉಳಿದಂತ ಇತರ ಲೀಡರ್ಗಳು ಎಲ್ಲ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿ ಒಂದು 100 ಜನ, 1000 ಜನನಾದ್ರೂ ಸೇರಿಸಿ ಸಿದ್ಧಲಿಂಗಯ್ಯನವರ ಒಂದು ನೆನಪನ್ನ ಮತ್ತು ಅವರ ಒಂದು ಜನ್ಮದಿನವನ್ನ ಮತ್ತು ಆ ಹಾಡಿಗೆ ಒಲೆಯ ಮಾದಿಗರು ಅಂತಂದೇಳಿ ಅಂದಾಗ ನಮಗೆ ಏನು ಈ ಸಿದ್ಧಲಿಂಗ ಬಿಟ್ಟಿದ್ರೆ ಒಲೆಯ ಮಾದಿಗೆ ಅಂತ ಪಾತ ನಾವು 75ರಲ್ಲಿ ನಮಗೆ ಅಸಹ್ಯ. ಈಗ ನಾವನ್ನ ನಾವು ಒಲೆಯ ನಾವು ಮಾದಿಗೆ ಅಂತಂದೇಳಿ ಜೋರಾಗಿ ಹೇಳ್ತೇವೆ. ಈಗ ಸಿದ್ಧಲಿಂಗಯ್ಯ ಅವಾಗಲೇ ಹೇಳ್ಬಿಡೋದು 50 ವರ್ಷದಿಂದ ಏನು ಒಲೆಯ ಮಾದಿಗರ ಹಾಡು, ಒಲೆ ಮಾದಿಗರ ನಿತ್ಯದ ಕರ್ಮಗಳೇನು, ನಿತ್ಯದ ಅವರ ಕೆಲಸ ಕಾಯಕ ಏನು, ಯಾವ ರೀತಿ ಅವ್ರು ಬದುಕ್ತಾ ಇದ್ದಾರೆ, ಯಾವ ರೀತಿ ದೇವರುಗಳಿಗೆ ಬೆತ್ತಲ ಸೇವೆಯನ್ನ ಮಾಡ್ತಾರೆ, ಉರುಳ ಸೇವೆಯನ್ನ ಮಾಡ್ತಾ ಇದ್ದಾರೆ, ತಮ್ಮ ಹೆಣ್ಣುಮಕ್ಕಳನ್ನ ಅರ್ಪಿಸ್ತಾ ಇದ್ದಾರೆ ದೇವರುಗಳಿಗೆ. ಎಲ್ಲರನ್ನೂ ಕೂಡ ಚೆನ್ನಾಗಿ ಹಾಡುಗಳನ್ನ ಬರೆದು, ಕಥೆಗಳನ್ನ ಬರೆದು, ಕವನಗಳನ್ನ ಬರೆದು ಜನರಲ್ಲಿ ಜಾಗೃತಿ ಮೂಡಿಸಿದ ಒಬ್ಬ, ಜಾಗೃತಿ ಮೂಡಿಸಿದಂತ ನಾಯಕ ಸಿದ್ಧಲಿಂಗಯ್ಯ. ಬಹುದೊಡ್ಡ ನಾಯಕ. ನಾನು ಹೇಳ್ತಾ ಇದ್ದೇನೆ, ರಾಷ್ಟ್ರ ಕವಿ ಅಂತ ಯಾರು ಘೋಷಣೆ ಮಾಡಿಲ್ಲ ಸರ್, ನೀವೇ ನಮಗೆ ರಾಷ್ಟ್ರ ಕವಿ ಅಂತಿದ್ವಿ. ಅದು ಇನ್ನೊಬ್ಬ ನಾನು ಸಿದ್ಧಲಿಂಗಯ್ಯ ಅಂತ ಹೇಳ್ಬಿಟ್ಟು ಇದು ನಮ್ಮನೊಬ್ಬನು ಅವ್ರು ಸ್ಟೇಟ್ಮೆಂಟ್ ಮಾಡಿಬಿಟ್ಟು ನನಗೇನೋ ಒಂದು ದಲಿತ ಕವಿ ಸಿದ್ಧಲಿಂಗಯ್ಯ ಅಂತ ಬರ್ಬಿಟ್ಟು ಯಾರು ಅಯ್ಯೋ ಸರ್ ನಾನಲ್ಲ ಸರ್, ಅವ್ರು ಯಾರೋ ನನ್ನ ಹೆಸರು ಇಟ್ಕೊಂಡೇನೆ, ಅವ್ನು ಹೇಳಿ ಸ್ಟೇಟ್ಮೆಂಟ್ ಮಾಡಿಬಿಡ್ತಾನೆ. ಎಲ್ಲರೂ ನನಗೆ ಫೋನ್ ಮಾಡಿ ಯಾಕೆ ಸಿದ್ಧಲಿಂಗಯ್ಯ ನಾವು ಮಾತಾಡಿದಿರಲ್ಲ ಅಂತ ಕೇಳ್ತಾ ಇದ್ದೀನಿ. ನಾನು ಪುಸ್ತಕನೂ ಕೂಡ ಕೊಡಕ್ಕೆ ಆಗ್ತಾ ಇಲ್ಲ ಅಂತಂದು. ಆಮೇಲೆ ಹೇಳಿದ್ರೆ ನಮ್ಮ ಕಪ್ಪಣ್ಣ ಅವರನ್ನು ಅವರೇ ಕೊಟ್ಟು ಹಾಸ್ಯವನ್ನ ಮಾಡ್ಕೊಳ್ತಿದ್ರು ಅಂತ ಹೇಳಿ. ಬಹಳ ಹಾಸ್ಯ ಅಂದ್ರೆ ಎಷ್ಟು ಚೆನ್ನಾಗಿ ಆ ಮುಖ್ಯಮಂತ್ರಿಗಳು ಬಂದಿರೋ ಆ ಸಭೆಯಲ್ಲಿ ಅವ್ರನ್ನ ನಗೆಗಳನ್ನ ಮುಡಿಸ್ಬಿಡ್ತಾ ಇದ್ವಿ. ಸಭೆಗಳೆಲ್ಲ ಈಗ ಹೇಳ್ತಾ ಇದ್ರು. ನಾನು 75ರಲ್ಲಿ ಅವ್ರ ಭಾಷಣವನ್ನು ಕೇಳಿದೆ. ವಿಶ್ವೇಶ್ವರಯ್ಯ ಹಾಲಿದೆಯಲ್ಲ ಇವತ್ತು KR ಸರ್ಕಲ್ನಲ್ಲಿ ಅಲ್ಲಿ ಹೋಗಿದ್ದೆ ನಾನು ಕಟ್ಟ ಕಾಂಗ್ರೆಸ್ಗೆ ಈ ದಲಿತ ಚಳವಳಿ ಇವ್ರಿಗೆಲ್ಲ ಇಂದಿರಾ ಗಾಂಧಿ ಅವ್ರಿಗೆಲ್ಲ ಬೇರೆಲ್ಲ ಇವ್ರಿಗೆಲ್ಲ ನಾನು ಸಹಿಸ್ತಾ ಇರಲ್ಲ. ಇವ್ರು ಸ್ವಲ್ಪ ಹಾಗೆ ಅಂತರ ಕಾಪಾಡ್ಕೊಂಡಿದ್ದೆ ಅವರು. ನಾನು ಆಮೇಲೆ ನೋಡೋಣ ಅಂತಂದು ಹೇಳೋದೆ. ಅಲ್ಲಿ ಸಿದ್ಧಲಿಂಗಯ್ಯನವರು ಭಾಷಣ, ಒಬ್ಬನಿಗೆ ಲಾಟ್ರಿ ಹೊಡೆದ್ಬಿಟ್ಟಿತ್ತು. ಲಾಟ್ರಿ ಹೊಡೆದ್ಬಿಟ್ಟಿದೆ. ಅವನು ಒಂದು ಕನಸು ಸರ್ವಧರ್ಮೀಯರನ್ನ ಒಂದುಗೂಡಿಸ್ಬೇಕು ಅಂತಕ್ಕಂಥದ್ದು. ಅವನು ಏನ್ ಮಾಡಿದ, ಏನಾರ ಮಾಡ್ಬೇಕಲ್ಲ ಅಂತ ಒಂದು ₹1,00,000 ಲಾಟ್ರಿ ಹೊಡೆದ್ಬಿಟ್ಟಿದೆ, ಏನಾರ ಒಂದು ಕಳ್ಸೋಣ ಅಂತಂದ್ರೆ ಇದು ಮಾಡಿದ. ಮೊದಲು ಒಂದು ಚರ್ಚ್ ಕಟ್ಟಿದಂತೆ, ಬರೀ ಎಲ್ಲರೂ ಪ್ರಾರ್ಥನೆ ಮಾಡೋದು. ಈ ನಮ್ಮ ಜಾನ್ ದೇವರಾಜ್ ಅಂತ ಬರೀ ಕ್ರಿಶ್ಚಿಯನ್ ಮಾತ್ರ ಹೋದಂತೆ. ಅಲ್ಲಿ ಆಯ್ತಂತ ಒಂದು ಮಸೀದಿ ಕಟ್ಟಿದಂತೆ, ಮಸೀದಿಯಲ್ಲಿ ಬರೀ ಮುಸ್ಲಿಮರು ಬಂದಂತೆ. ಆಯ್ತಂತ ಒಂದು ಹಿಂದೂ ದೇವಸ್ಥಾನ ಕಟ್ಟಿದ್ರೆ ಬರೀ ಹಿಂದೂಗಳಂತೆ ಬಂದಂತೆ. ಅದೇ ಏನಾಯ ಮಾಡೋದು ಅಂತಂದು ಹೇಳ್ಬಿಟ್ಟು ಅಲ್ಲೆಲ್ಲ ಹೆಣ್ಮಕ್ಳೆಲ್ಲ ಹೊರಗಡೆ ಹೋಗ್ತಾ ಇದ್ರು. ಚಂದ್ರಿಡ್ತಾರೆ, ನೀವು ಗೊತ್ತಿಲ್ಲ. ಆಯ್ತಂತ ಒಂದು 100 ಟಾಯ್ಲೆಟ್ ಕಟ್ಕೊಂಡಂತೆ. ಎಲ್ಲರೂ ಚಂದ್ರಿಕ ಬಂದ್ಬಿಟ್ಟು ಲೈನ್ ಎಲ್ಲಾ ಜಾತಿಗಳು ಟಾಯ್ಲೆಟ್ ಕಟ್ತಾರೆ. ಏನಾಯ್ತು, ಎಲ್ಲಾ ಜಾತಿಯವರು ಬಂದ್ಬಿಟ್ರೆ ಬೆಳಿಗ್ಗೆ ಬಂದು ನೋಡ್ತಾರೆ. ಎಲ್ಲಾ ಜಾತಿಯವರು ಅಲ್ಲಿದ್ದಾರೆ, ಲೈನಲ್ಲಿ ನಿಂತ್ಕೊಂಡಿದ್ದಾರೆ. ಏನಪ್ಪ ಇಲ್ಲಿ ಒಂದೊಂದು ಧರ್ಮ ಒಂದೊಂದು ಅದು ಯಾವ ರೀತಿಯಾಗಿ ಹೇಳಿರೋದು ಅದು ನನಗೆ ಹೇಳಕ್ ಬರೋಲ್ಲ. ಹಾಸ್ಯ ಅದು. ಆ ರೀತಿಯಾಗಿ ಹಾಸ್ಯಭರಿತವಾಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದಂತ ಒಬ್ಬ ನಾಯಕ ಅವರು. ಏನಪ್ಪ ಚೀಟಿದ್ರು ಮುಗಿಸೋರ್ತಲ್ಲ ಹೇಳಿದ್ರು. ಅದರಿಂದ ಆ ಸಿದ್ಧಲಿಂಗಯ್ಯನವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಸಾಕು ಅಂತ ಒಬ್ಬ ನಾಯಕನ ಜನ್ಮದಿನವನ್ನ ನಮ್ಮ ಯುವಕರು ಮುತ್ತರಾಜ ಸಂಘಗಳು ಆಚರಿಸ್ತಿರ್ತಕ್ಕಂಥದ್ದು ತುಂಬಾ ಸ್ವಾಗತಾರ್ಹ, ಸಂತೋಷ. ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸಿ ಈಗ ಅಗ್ರಹಾರ ಕೃಷ್ಣಮೂರ್ತಿ ಅವರು ಮಾತಾಡಬೇಕಾಗಿ ಕೋರ್ತೇನೆ. ಅವ್ರ ಬಂದು ನಾನು ಅವ್ರು ಸೇರಿ ಹೋಗ್ತೇನೆ.